ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಬ್ಬರು ಮಕ್ಕಳನ್ನ ಪಾಪಿ ತಂದೆ ಕೊಂದಿರುವಂತಹ ಹೃದಯ ವಿದ್ರಾವಕ ಘಟನೆ ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮದಲ್ಲಿ ನಡೆದಿದೆ. ಇಬ್ಬರು ಮಕ್ಕಳನ್ನ ಕೊಂದು ಪೊಲೀಸರಿಗೆ ಶರಣಾಗಿದ್ದಾನೆ ತಂದೆ. ಇಬ್ಬರು ಮಕ್ಕಳನ್ನ ಕೊಂದು ಪೊಲೀಸರಿಗೆ ತಂದೆ ಶರಣಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮದಲ್ಲಿ ನಡೆದಿದೆ. ಗಂಡ ಹೆಂಡತಿ ನಡುವೆ ಜಗಳ ಆಯ್ತು. ಆ ಜಗಳವನ್ನ, ಆ ಕೋಪವನ್ನ ಮಕ್ಕಳ ಮೇಲೆ ತೋರಿಸಿದ್ದಾನೆ ಪಾಪಿ ತಂದೆ. 3 ಮಕ್ಕಳಲ್ಲಿ ಇಬ್ಬರನ್ನ ಕಾಲುವೆಗೆ ಎಸೆದು ಕೊಂದಿದ್ದಾನೆ ತಂದೆ ಶಾಂತಪ್ಪ. 9 ವರ್ಷದ ಸಾನ್ವಿ, 2 ವರ್ಷದ ಸೃಜನ್, ಇಬ್ಬರು ಮಕ್ಕಳನ್ನ ಜಲ ಸಮಾಧಿ ಮಾಡಿದ್ದಾನೆ ತಂದೆ. ಅಪ್ಪ ನನ್ನನ್ನ ಸಾಯಿಸಬೇಡ ಅಂತ ಅಂಗಲಾಚಿ ಅಪ್ಪಿಕೊಂಡು ಮತ್ತೊಂದು ಮಗು ಬೇಡ್ಕೊಂಡಿದೆ. ಮಗಳು ಸಂಜನಾ ಕಣ್ಣೀರಿಗೆ ಕರಗಿ ಆಕೆಯನ್ನ ಸಾಯಿಸದೆ ತಂದೆ ಬಿಟ್ಟಿದ್ದಾನೆ. ಕಕ್ಕಸಗೇರ ಗ್ರಾಮದ ಶಾಂತಪ್ಪ ಮಕ್ಕಳನ್ನೇ ಕೊಂದಿರುವಂತ ಆರೋಪಿ ತಂದೆ. ನಿನ್ನೆ ಆರೋಪಿ ಶಾಂತಪ್ಪ ತನ್ನ ಪತ್ನಿ ಜೊತೆ ಜಗಳ ಮಾಡ್ಕೊಂಡಿದ್ದ. ನಂತರ ಮಕ್ಕಳನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗಿ ಕಾಲುವೆಗೆ ಎಸ್ತಿದ್ದಾನೆ ಶಾಂತಪ್ಪ. ಮಕ್ಕಳನ್ನ ಕೊಲೆ ಮಾಡಿ ತಾನೇ ಹೋಗಿ ಸರೆಂಡರ್ ಆಗಿದ್ದಾನೆ ಪೊಲೀಸರ ಮುಂದೆ. ಕಾಲುವೆಯಲ್ಲಿ ಮಕ್ಕಳ ಮೃತದೇಹಕ್ಕಾಗಿ ಸದ್ಯ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಫೋಟೋ ಏನ್ ನೋಡ್ತಾ ಇದ್ದೀರಿ, ಇದೇ ವ್ಯಕ್ತಿ ಶಾಂತಪ್ಪ ಅಂತೇಳಿ ಈ ಕೃತ್ಯ ಎಸಗಿರುವಂತಹ ಪಾಪಿ ತಂದೆ. ಗೋಗಿ ಗ್ರಾಮ ಏನಿದೆ, ಯಾದಗಿರಿ ಜಿಲ್ಲೆಯ ಗೋಗಿ ಗ್ರಾಮ, ಅಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಅಪ್ಪ ಮಕ್ಕಳು ನೋಡ್ತಾ ಇದೀವಿ ನೋಡಿ, ಇದೇ 2 ಪುಟ್ ಮಕ್ಕಳು, 9 ವರ್ಷ 2 ವರ್ಷ, ಮತ್ತೊಂದು 6 ವರ್ಷದ ಮಗು. ಆ ಮಗು ಅಪ್ಪ ನನ್ನನ್ನು ಸಾಯಿಸ್ಬೇಡ ಅಂತೇಳಿ ಕಣ್ಣೀರು ಹಾಕಿ ಬೇಡ್ಕೊಂಡಿದೆ. ಆ ಕಣ್ಣೀರಿಗೆ ಕರಗಿದಾನಿತ. ಬಟ್ ಈ ಇಬ್ರು ಪುಟ್ ಮಕ್ಕಳನ್ನ ಆತ ಕಾಲುವೆಗೆ ಎಸ್ತಿದ್ದಾನೆ. ನೇರವಾಗಿ ಹೋಗಿ ಆತ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ಅದೊಂದ್ ಕಡೆ ಈಗ ಮೃತದೇಹಕ್ಕಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಗಂಡ ಹೆಂಡತಿ ನಡುವೆ ಏನೋ ಜಗಳ ಇತ್ತು. ಆ ಜಗಳ ಆದ ನಂತರದಲ್ಲಿ ಬೈಕ್ ನಲ್ಲಿ ಕರ್ಕೊಂಡೋಗಿ ಅದೇ ಸಿಟ್ಟನ್ನ ಮಕ್ಕಳ ಮೇಲೆ ತೋರಿಸಿದ್ದಾನೆ ಈ ಪಾಪಿ ತಂದೆ. ನಮ್ಮ ಯಾದಗಿರಿ ಜಿಲ್ಲೆಯ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಗಂಗನಾಳ ಅಂತೇಳಿ ಹಳ್ಳಿ ಬರುತ್ತೆ. ಸೊ ಅಲ್ಲಿ ಶಾಂತಪ್ಪ ಅಂತೇಳಿ ತಂದೆ ಅವರು 3 ಜನ ಮಕ್ಕಳನ್ನ ಮಧ್ಯಾಹ್ನ ಸುಮಾರು 2:15-2:00 ಕರ್ಕೊಂಡು ಓಡ್ತಾರೆ. 3 ಜನ ಮಕ್ಕಳು, ಒಬ್ಬರು ಸಾನ್ವಿ ಅಂತ 4ನೇ ಕ್ಲಾಸ್ ಓದ್ತಾ ಇರ್ತಾರೆ, 9 ವರ್ಷದವರು, ಮತ್ತೆ 2ನೇವರು ಸಂಜನಾ ಅಂತೇಳಿ ಹುಡುಗಿ, ಅವರು 6 ವರ್ಷದವರು, ಫಸ್ಟ್ ಸ್ಟ್ಯಾಂಡರ್ಡ್ ಕಲಿತಾ ಇರ್ತಾರೆ. ಇನ್ನೊಬ್ರು ಸೃಜನ್ ಅಂತೇಳಿ ಹುಡುಗ 2.5 ವರ್ಷ ಮಗು. ಸೊ ಈ 3 ಜನನ ಬೈಕಲ್ಲಿ ಕರ್ಕೊಂಡು ಹೋಗಿ ನಂತರ ಅವರು ನಮ್ಮ ಕ್ಯಾನಲ್ ಹತ್ತಿರ ಹೋಗಿ ಇಬ್ಬರು ಮಕ್ಕಳನ್ನ ಕ್ಯಾನಲ್ಗೆ ತಳ್ಳಿಬಿಟ್ಟು ಆ 3ನೇ ಮಗುನ ಇಟ್ಕೊಂಡು ಯಾದಗಿರಿಗೆ ಬರ್ತಾರೆ. ಯಾದಗಿರಿಗೆ ಬಂದು ಅವರು 112ಗೆ ಕಾಲ್ ಮಾಡಿ ನಾನೇ ನನ್ನ ಮಕ್ಕಳನ್ನ ಕ್ಯಾನಲ್ನಲ್ಲಿ ತಳ್ಳಿದ್ದಾರೆ ಅಂತ ಅವರು ಮಾಹಿತಿ ಕೊಡ್ತಾರೆ. ನಾವು ಅವ್ರನ್ನ ಕೂಡಲೇ ಇಲ್ಲಿಂದ ಕಳಿಸಿ ಬೀಗುಡಿಗೆ, ಮತ್ತು ಕ್ಯಾನಲ್ ಹತ್ರ ರಾತ್ರಿ ಚೆಕ್ ಮಾಡಲಾಗಿ ಅದು ರಾತ್ರಿ ಸಮಯ ಇರೋದ್ರಿಂದ ನಾವು ಫೈರ್ ಅವರು ಹುಡುಕ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ನಮ್ಮ ಫೈರ್ ಟೀಮ್ನವರು ಆ ಕ್ಯಾನಲ್ಗಳಲ್ಲಿ ಈ 2 ಮಕ್ಕಳು ಏನಿದು ಸಾನ್ವಿ ಮತ್ತು ಸೃಜನ್, ಒಂದು ಹೆಣ್ಮಗು 9 ವರ್ಷದ್ದು ಸಾನ್ವಿ ಮತ್ತು 2.5 ವರ್ಷದ್ದು ಮಗು ಸೃಜನ್ ಅಂತೇಳಿ, ಇವರಿಬ್ಬರು ಅದು ಈಗ ಬಾಡೀಸ್ನ ಹುಡುಕ್ತಾ ಇದ್ದಾರೆ. ಸೊ ಹುಡುಕ್ತಿದ್ದಾಗೆ ಈಗ ನಾವು ಅದನ್ನು ಪತ್ತೆ ಆದಮೇಲೆ ನಾವು ಒಂದು ಮರ್ಡರ್ ಕೇಸ್ ದಾಖಲೆ ಮಾಡ್ಕೋತೀವಿ. ದಾಖಲೆ ಮಾಡ್ಕೊಂಡು ನಾವು ತನಿಖೆ ಮಾಡ್ತೀವಿ. ಸೊ ಇಲ್ಲಿವರೆಗೆ ನಮಗೆ ಕಂಡು ಬಂದಿದ್ದೇನೆಂದರೆ, ಈ ಶಾಂತಪ್ಪ ಅನ್ನೋರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಇದ್ದಾರೆ. ಅದಲ್ಲದೆ ಮತ್ತು ಅವರ ಹೆಂಡತಿ ಯಾರಿದ್ದಾರೆ ರೇಣುಕಾ, ಅವರ ಜೊತೆ ಸ್ವಲ್ಪ ಜಗಳ ಇರ್ತಾ ಇತ್ತು ಅವಾಗವಾಗ. ಮತ್ತು ಇನ್ನೊಂದೇನೆಂದರೆ, ನಿನ್ನೆ ನಮ್ಮ ಪೊಲೀಸರು ಅವರಿಗೆ ಮಾತಾಡಿಸಿದಾಗ ಏನು 2 ಮಕ್ಕಳನ್ನ ತಳ್ಳಿದ್ದಾರೆ, ಅವರು ಯಾವಾಗಲೂ ಅವರ ತಾಯಿ ಜೊತೆ ಜಾಸ್ತಿ ಇರ್ತಾ ಇತ್ತು ಮತ್ತು ಇವ್ರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಅವರು ಸಹ ಮೆಂಟಲಿ ಡಿಸ್ಟರ್ಬ್ಡ್ ಇದ್ದಾರೆ, ಯಾಕೆಂದರೆ ಅಷ್ಟು ಸಣ್ಣ ಮಕ್ಕಳನ್ನ ತಳ್ಳಿರೋದ್ರಿಂದ. ಸೊ ಈಗ ನಾವು ಅದನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಪತ್ತೆ ಹಚ್ಚಿದ ಮೇಲೆ ನಾವು ಮುಂದಿನ ಕಾನೂನಿನ ಪ್ರಕಾರ ಕ್ರಮ